ಆಶೀರ್ವಾದ ನನ್ನ ಮಸ್ತಕದ ಮೇಲೆ ಇರಲಿ ಅಂತ ಹೇಳುತ್ತಾ ಎಲ್ಲ ಸಮಸ್ತ ಕನ್ನಡಿಗರಿಗೆ ನಮ್ಮ ಕನ್ನಡಿಗರ ಹಬ್ಬವಾದಂಥ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನೋಡಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಿದೆ ಎಂದರೆ ನಾವು ಮಾತನಾಡುವ ಭಾಷೆಯ ಬಗ್ಗೆ ಅಪಾರವಾದ ಶ್ರದ್ಧೆ ಮತ್ತು ಭಕ್ತಿ ಇರಬೇಕೆಂದು. ಹಾಗಿದ್ದರೆ ನಾವು ಮೊದಲಿಗೆ ಕನ್ನಡವೆಂದರೇನು ಎಂದು ತಿಳಿದುಕೊಳ್ಳಬೇಕು. ಕನ್ನಡ ಕ ಅಂದರೆ ಕಷ್ಟದಲ್ಲಿಯೂ, ನ ಅಂದರೆ ನಗುವುದನ್ನು, ದ ಅಂದರೆ ದಡ್ಡನಿಗೂ ಕಲಿಸಿಕೊಟ್ಟ ಭಾಷೆ. ಕಷ್ಟದಲ್ಲಿ ನಗುವುದನ್ನು ದಡ್ಡನಿಗೂ ಕಲಿಸಿಕೊಟ್ಟ ಭಾಷೆ ಅದೇ ನಮ್ಮ ಸಿರಿ ಕನ್ನಡ. ನಮ್ಮ ಇಡೀ ಭಾರತದಲ್ಲಿ 1956 ನವೆಂಬರ್ 1ರಂದು ಈ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಯಿತು. ಆವಾಗ ನಮ್ಮ ತುಂಬ ಕನ್ನಡಿಗರ ಮಹನೀಯರು ಒಂದು ಕನಸು ಕಾಣುತ್ತಾರೆ. ಏನೆಂದರೆ ನಾವು ಕನ್ನಡ ಮಾತನಾಡುವ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕೆಂದು. ಈ ಒಂದು ಹೋರಾಟದಲ್ಲಿ ತುಂಬ ಪ್ರಮುಖವಾದರು ಆಲೂರು ವೆಂಕಟರಾಯರು, ಮಂಜಪ್ಪ, ಗೋವಿಂದ ಪೈ ಹಾಗೆ ಅನೇಕ ಮಹನೀಯರು ಕೂಡ. ಯಾವಾಗ ಈ ಒಂದು ಹೋರಾಟಕ್ಕೆ ಫಲ ಸಿಕ್ಕಿತ್ತು, ಆವಾಗ ನಮ್ಮ ಮೈಸೂರು ರಾಜ ಉದಯವಾಯಿತು. ಆದರೆ 1973 ನವೆಂಬರ್ 1ರಂದು ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಮೈಸೂರು ರಾಜ್ಯ ಬದಲು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಹೀಗೆ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಸಿಕ್ಕಿತ್ತು. ನಮ್ಮ ಕರ್ನಾಟಕ ನಾಡು ಐತಿಹಾಸಿಕ ಕ್ಷೇತ್ರಗಳು, ಧಾರ್ಮಿಕ ತಾಣಗಳು, ಪ್ರಕೃತಿ ಸೌಂದರ್ಯ, ಸಂತ ಶ್ರೇಷ್ಠ ಜನಿಸಿದ ನಾಡಿದು ನಮ್ಮ ಕರ್ನಾಟಕ. ಅಂದಿನ ಕರ್ನಾಟಕವು ಹಲವಾರು ಸಾಮ್ರಾಜ್ಯಗಳ ತವರೂರು ಎನಿಸಿತು. ಕದಂಬ, ಚಾಲುಕ್ಯರು, ವಿಜಯನಗರ, ಗಂಗರು ಇವರೆಲ್ಲರೂ ನಮ್ಮ ವಿಶಾಲ ಕರ್ನಾಟಕ ಆಳಿದಂಥ ಧೀರರು, ವೀರರು ಮತ್ತು ಆಡಳಿತದಲ್ಲಿ ದಕ್ಷರು ಕೂಡ. ಯಾವಾಗ ವಿಜಯನಗರದ ಆಳ್ವಿಕೆಯ ಕಾಲವಿತ್ತು, ಆವಾಗ ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿಯೇ ಸುವರ್ಣ ಎನಿಸಿತು. ಅಕ್ಟೋಬರ್ 31, 2005ರಲ್ಲಿ ಕೇಂದ್ರ ಸರ್ಕಾರವು ನಮ್ಮ ಒಂದು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿತ್ತು. ಹೀಗೆ ನಮ್ಮ ಕನ್ನಡದ ಒಂದು ಇತಿಹಾಸವನ್ನು ಅರಿತಾಗ ನಮಗೆ ತುಂಬ ಹೆಮ್ಮೆ ಎನಿಸಬೇಕು. ಇದು ಸಾಧಕರ ಕರ್ಮಭೂಮಿ ಕೂಡ. ಇಲ್ಲಿ ಆಳಿದಂಥ ಎಲ್ಲ ದೊರೆಗಳು ಭಾರತದಾದ್ಯಂತ ಹಾಗೂ ಭಾರತದ ಹೊರಗೂ ನಮ್ಮ ದೇಶದ ಕೀರ್ತಿಯನ್ನು ಹಬ್ಬಿಸಿದರು. ಕಂಚಿಯ ಪಲ್ಲವ ದೊರೆಗಳು ಚಾಲುಕ್ಯರನ್ನು ಸೋಲಿಸಿ